ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತಾರಾ ಮಾನ್ವಿ. ವೆಲ್ಕಮ್ ಬ್ಯಾಕ್ ಟು ವಿಹಾ ಟಿವಿ. ವಿನಯ್ ಆಫರ್ ಅನ್ನ ಇಡೀ ಮನೆ ಮಂದಿನೇ ರಿಜೆಕ್ಟ್ ಮಾಡಿದ್ದಾರೆ. ಯಾಕಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರು ಏನೇ ಮಾಡಿದ್ರು ಕೂಡ ವಿನಯ್ ಅವ್ರಿಗೂ ಒಂದು ಗತ್ತಿದೆ. ವಿನಯ್ ಅವರು ಏನೇ ಆಟ ಆಡಿದ್ರು ಕೂಡ ಅವ್ರಿಗೊಂದು ಸ್ಟ್ರಾಟಜಿ ಇದೆ. ವಿನಯ್ ಅವರು ಏನೇ ಮಾಡಿದ್ರು ಕೂಡ ಅವ್ರು ಕರೆಕ್ಟಾಗಿ ಆಡ್ತಾರೆ ಅಂತ ಹೇಳಿ ಇಡೀ ಮನೆ ಮಂದಿಗೆಲ್ಲ ಗೊತ್ತಿದೆ. ಮತ್ತೆ ಅವರು ವಿನಯ್ ಅವ್ರನ್ನ ಒಂದು ಟೀಮಲ್ಲಿ ಹಾಕೋಬೇಕಂತ ಹೇಳಿದಾಗ ಕೂಡ ವಿನಯ್ ಅವ್ರು ನಮ್ಗೂ ಬೇಕಂತ ಹೇಳಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆರಿಸ್ಕೊಂಡಿದ್ದಾಗ ಕೂಡ ನಾವೆಲ್ಲರೂ ನೋಡಿದ್ದೀವಿ. ಆದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರೇ ಆಫರ್ ಅನ್ನ ಕೊಟ್ರು ಎಲ್ರಿಗೂ. ಆದ್ರೆ ಆ ಒಂದು ಆಫರ್ ಅನ್ನ ಮನೆ ಮಂದಿನೇ ರಿಜೆಕ್ಟ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರಲ್ವಾ, ಅದರಲ್ಲಿ ಈಗ ಅಂದ್ರೆ ಟಿಕೆಟ್ ಟು ಫಿನಾಲೆ ಇದರಲ್ಲಿ ಟಾಸ್ಕ್ ಗಳನ್ನ ಕೊಡ್ತಾ ಹೋಗ್ತಿದ್ದಾರೆ. ಟಾಸ್ಕ್ ಗಳಿಗೆ ಪ್ರತಿಸ್ಪರ್ಧಿಯಾಗಿ 3 ಜನನ ಆರಿಸ್ಕೋಬೇಕಾಗಿದೆ. ಆ 3 ಜನದಲ್ಲಿ ನನ್ನ ಏನಾದ್ರು ನೀವು ಆರಿಸ್ಕೊಂಡ್ರೆ ನಿಮ್ಗೆ ಈ ತರ ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ನಿಮ್ಗ ಬಂದ ಹಣದಲ್ಲಿ ನಿಮ್ಗೂ ಅರ್ಥ ಕೊಡ್ತೀನಿ, ಈ ತರ ಆಫರ್ ಗಳನ್ನ ಇಡಕತ್ತಿದ್ರು ಎಲ್ರ ಮುಂದ. ಆದ್ರೆ ಓಕೆ ಅಂತ ಹೇಳಿ ಅವ್ರ ಮುಂದೆ ಮಾತಾಡ್ಬಿಟ್ಟು ಆಮೇಲೆ ಹೋಗಿ ಅವ್ರ ಹೆಸರೇ ತಗೊಂಡಿಲ್ಲ. ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವ್ರು ತುಂಬಾನೇ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ವಿನಯ್ ಅವರಿಗೆ. ಯಾಕಂತಂದ್ರೆ ಆಟ ಅಂತ ಹೇಳಿ ಬಂದಾಗ ನನಗೆ ಒಬ್ರು ಕೂಡ ಒಂದು ಚಾನ್ಸ್ ಕೂಡ ಕೊಡವಲ್ರಲ್ಲಪ್ಪ ಅಂತ ಹೇಳಿ ತುಂಬಾ ಕೋಪದಿಂದ ಇದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಅವ್ರಿಗೆ ಅಂತೂ ಇಂತೂ ಒಂದು ಚಾನ್ಸ್ ಸಿಕ್ತು. ವರ್ತೂರ್ ಸಂತೋಷ್ ಅವರು ಪ್ಲಾನ್ ಮಾಡ್ಬಿಟ್ಟು ಅಂದ್ರೆ ಈಗ ನಾವು ಅವ್ರ ಹೆಸರು ತಗೊಂಡ್ರೆ ಮುಂದಕ್ಕೆ ನಮಗೂ ಹೆಲ್ಪ್ ಆಗುತ್ತಾ, ಎದಕ್ಕಾದ್ರೂ ಅವರು ನಮ್ಮ ಹೆಸರು ತಗೋತಾರ ಅಂತ ಹೇಳ್ಬಿಟ್ಟು ವಿನಯ್ ಅವ್ರ ಹೆಸರು ತಗೊಂಡ್ರು. ಅವ್ರಿಗೊಂದು ಅಲ್ಲೊಂದು ಚಾನ್ಸ್ ಸಿಕ್ತಪ್ಪ ಆಡೋದಕ್ಕೆ ಅಂತ ಹೇಳಿ ಖುಷಿ ಆಗಿದ್ರು. ಆದ್ರೆ ಮರುಕ್ಷಣವೇ ಬಿಗ್ ಬಾಸ್ ಅವರು ತನಿಷ್ ಅವ್ರಿಗೆ ಹೇಳಿದ್ರು, ಅಂದ್ರೆ ನೀವು ಒಂದು ಆಟ ಗೆದ್ದಿರಲ್ಲ, ನೀವು ಈಗ ಈ ಟೀಮಲ್ಲಿ ಒಬ್ಬರನ್ನ ತೆಗಿಬೇಕು, ಯಾರನ್ನ ತೆಗಿತೀರಾ ಅಂತ ಹೇಳಿ ಕೇಳಿದಾಗ ಸಡನ್ ಆಗಿ ಹೆಸರು ಹೇಳಿದ್ದೆ ವಿನಯ್ ಅವ್ರದ್ದು. ಅದಕ್ಕೆ ವಿನಯ್ ಅವ್ರು ಮತ್ತೆಷ್ಟು ಕೋಪಗೊಂಡ್ರು, ಅಲ್ಲಿಂದ ಹೋಗ್ಬಿಟ್ರು. ಸೀದಾ ಹೋಗ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇದ್ರಲ್ಲಿ. ಅವಾಗ ತನಿಷ್ ಅವ್ರು ಹೋಗಿ ಮಾತಾಡ್ಸಕತ್ತಿದ್ರು. ಬಟ್ ತುಂಬಾ ಕೋಪದಿಂದನೇ ಇದ್ರಲ್ವಾ ವಿನಯ್ ಅವರು. ನೀನೇನಾದ್ರೂ ಈಗ ಹತ್ರಕ್ಕೆ ಬಂದ್ರೆ ಡಂಬಲ್ಸ್ ನಿನ್ ಮೇಲೆ ಬೀಳಿಸ್ತೀನಿ, ಬೀಳ್ತಾವ, ನನ್ಗೆ ಗೊತ್ತಿಲ್ಲ ನೋಡು ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ರು. ಹತ್ರಕ್ಕೆ ಬರಬೇಡ ಅಂತ ಹೇಳಿದ್ರು. ಈಗ ತನಿಷ್ ಅವ್ರಿಗೆ ಎದಕ್ಕಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಕುಂತಹ ನಮ್ರತ ಅವ್ರಿಗೂ ಕೇಳಿದ್ರು ಯಾಕೆ ಅಂತ ಹೇಳಿ. ಅವರು ಆಟದಿಂದ ತೆಗ್ದಿದ್ದಕ್ಕ ಅಂತ ಹೇಳಿದಕ್ಕ ಓ ಅದಕ್ಕೆ ಏನು ಅಂತ ಹೇಳಿ ಸುಮ್ಮನೆ ಅದ್ರಲ್ಲಿ. ಬಟ್ ಇದು ಒಂದು ಏನಿದೆ ಅಲ್ವಾ ಬೆಂಕಿ, ಇದು ಹತ್ಕೊಂತ ಉರಿತಾ ಹೋಗ್ತದಂತಾನೆ ಹೇಳ್ಬೋದು. ಇದು ಮಾತ್ರ ಕಮ್ಮಿ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಆಟ ಆಡ್ಬೇಕಂತ ಹೇಳಿ ಇದೆ ಅಲ್ವಾ. ಯಾಕಂತಂದ್ರೆ ಟಾಪ್ 5 ಅಲ್ಲಿ ಹೋಗ್ಬೇಕಂತ ಹೇಳಿ ಕೂಡ ಎಲ್ರಿಗೂ ಇಷ್ಟ ಇರುತ್ತೆ. ಎಲ್ರು ಕೂಡ ಇಲ್ಲಿವರೆಗೂ ಕಷ್ಟಪಟ್ಕೊಂಡು ಬಂದಿದ್ದಾರಲ್ವಾ. ಈ ಒಂದು ಇದ್ರಾಗ ಅಂದ್ರೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಏನಾದ್ರೂ ಯಾರಾದ್ರೂ ಬಿಟ್ರೆ ಇಲ್ಲಿ ತನ ಆಡಿದ್ದು ವೇಸ್ಟ್ ಅಲ್ಲಪ್ಪ ಅಂತ ಹೇಳಿ ಅನ್ಸುತ್ತೆ ಅಲ್ವಾ. ಅದೇ ನಡೀತಿದೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಪಾಯಿಂಟ್, ಕಾರ್ತಿಕ್ ಅವ್ರಿಗೆ ಪ್ರತಾಪ್ ಅವ್ರ ಮೇಲೆ ಹೊಟ್ಟೆ ಕಿಚ್ಚಾಗಿದೆನಾ. ಯಾಕೆ ಹೇಳಕತ್ತೀನಿ ಮಾತಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವ್ರ ಹತ್ರ ಹೇಳಕತ್ತಿದ್ರು, ಈಗ ಇಲ್ಲಿ ತನ ನಾವು ಕಷ್ಟ ಪಟ್ಕೊಂತ ಆಡ್ಕೊಂತ ಬಂದೀವಿ, ಇವಾಗ ಈ ತರ ಆಯ್ಕೆ ಮಾಡೋದಿದೆ, ನಮ್ಮನ್ನ ಒಬ್ರು ಕೂಡ ಆಯ್ಕೆ ಮಾಡ್ತಿಲ್ಲ, ಇಲ್ಲಿ ತನ ಆಡ್ಕೊಂತ ಬಂದಿದ್ದೆ ವೇಸ್ಟ್ ಅಲ್ಲಪ್ಪ, ಇಲ್ಲಿ ತನ ಯಾರು ಸರಿಯಾಗಿ ಆಡಿಲ್ವೋ ಅವ್ರು ಈಗಲಿಂದ ಆರಾಮಾಗಿ ಈಸಿಯಾಗಿ ಫಿನಾಲೆಗೆ ಹೋಗ್ತಾರೆ. ನಾವು ನಮ್ಮನ್ನೊಬ್ರು ಕೂಡ ಕರ್ಕೊಳ್ತಾನೆ ಇಲ್ಲ ಆಟ ಆಡೋದಕ್ಕೆ ಅಂತ ಹೇಳಿ ಅವ್ರಿಗೆ ತುಂಬಾ ಕೋಪ ಬಂದಿದೆ ಅಂತ ಹೇಳ್ಬೋದು. ತುಂಬಾ ಬೇಜಾರಿಂದಾನೇ ಒಂದು ಮಾತು ಹೇಳಿದ್ರು, ಏನಂದ್ರೆ ಆರಾಮಾಗಿ ಈಸಿಯಾಗಿ ಹೋಗ್ತಾನ ಪ್ರತಾಪೇ ಫಸ್ಟ್ ಹೋಗ್ತಾನ ಫಿನಾಲೆಗೆ, ನೋಡ್ತಾ ಇರಿ ನೀನು ಅಂತೇಳಿ ತುಕಾಲಿ ಸಂತೋಷ್ ಅವ್ರ ಹತ್ರ ಹೇಳಕತ್ತಿದ್ರು ಕಾರ್ತಿಕ್ ಅವರು. ಈ ಒಂದು ಅವ್ರ ಮನಸ್ಸಲ್ಲಿ ಎಷ್ಟು ಬೇಜಾರಿದೆ, ಎಷ್ಟು ನೋವಿದೆ ಅಂತ ಹೇಳಿ ಗೊತ್ತಾಯ್ತಲ್ವಾ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಯಾರು ಯಾವಾಗ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತ ಹೇಳಿ, ಯಾರ ಲಕ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ತುಕಾಲಿ ಸಂತೋಷ್ ಅವ್ರು ಹೇಳಿದ್ರು, ಈ ಅದೃಷ್ಟದ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ, ನಾನು ಅದೃಷ್ಟ ನಂಬಿಕೊಂಡು ಕೂಡಂಗಿಲ್ಲ ಅಂತ ಹೇಳಿ ಅವರು ಒಂದು ಮಾತನ್ನ ಹೇಳಿದಾರಲ್ವಾ. ಸೊ ನೋಡ್ತಾ ಹೋಗೋಣ ಯಾರ್ಯಾರ ಅದೃಷ್ಟ ಯಾರ್ಯಾರು ಕೈ ಹಿಡಿಯುತ್ತೆ ಅಂತ ಹೇಳಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವ್ರಿಗೆ ತನಿಷ್ ಅವ್ರಿಗೆ ತುಂಬಾನೇ ದೊಡ್ಡ ಜಗಳ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಅವ್ರು ಮೊದ್ಲಿಂದನೂ ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂತ ತುಂಬಾ ಚೆನ್ನಾಗಿ ಮಾತಾಡ್ಕೊಂತ ಎಲ್ಲ ಬಂದ್ರು. ಆದ್ರೂ ಕೂಡ ನಡ್ಬರ್ಕ ಇಷ್ಟು ಜಗಳ ಆಯ್ತು. ಆಮೇಲೆ ಒಂದಾದ್ರವ್ರು ಅಂತಾನೆ ಹೇಳ್ಬೋದು. ತನಿಷ್ ಅವ್ರು ಹೋಗ್ಬಿಟ್ಟು ಮಾತಾಡಕತ್ತಿದ್ರು. ಅವಾಗ ಹೇಳಿದ್ರು ಏನಪ್ಪಾ ಅಂತಂದ್ರೆ, ನೀನು ಮೊದ್ಲಿಂದ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೆ, ನಡಬರ್ಕ ಏನಾಗಿತ್ತು ನಿನ್ಗೆ, ಎದಕ್ ಮಾತಾಡಿಲ್ಲ ನೀನು, ಎದಕ್ ಹಂಗ ಅವಾಯ್ಡ್ ಮಾಡ್ತಿದ್ದೆ, ನನ್ಗ ಜಗಳ ಮಾಡ್ತಿದ್ದೆ, ಇವಾಗ ಮತ್ತೆ ಮಾತಾಡಕತ್ತಿದ್ದೆ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ವರ್ತೂರ್ ಸಂತೋಷ್ ಅವರು ಇಲ್ಲ ಹಂಗ ಅಂತ ಹೇಳಿ ಅವ್ರು ಕೂಡ ಅವ್ರ ಅಭಿಪ್ರಾಯವನ್ನ ಹೇಳ್ತಾ ಇದ್ರು. ವರ್ತೂರ್ ಸಂತೋಷ್ ಅವ್ರು ಹೇಳಿದ್ರು, ನೀನು ಕಾರ್ತಿಕ್ ಅವ್ರ ಜೊತೆನೆ ಜಾಸ್ತಿ ಇದೆಯಲ್ಲ, ಅದಕ್ಕೆ ನಾನೇನು ಮಾತಾಡ್ತಿರ್ಲಿಲ್ಲ, ಏನು ಇರ್ಲಿಲ್ಲ, ಅದಕ್ಕೆ ನನ್ನ ಪಡಿಗೆ ನಾನು ಸುಮ್ಮನೆ ಇದ್ದೆ ಅಂತ ಹೇಳಿ ವರ್ತೂರ್ ಸಂತೋಷ್ ಅವ್ರು ಹೇಳಿದ್ರು. ಅವಾಗ ತನಿಷ್ ಅವ್ರು ಹೇಳಿದ್ರು, ಇಲ್ಲ ಅವ್ರ ತಲೆ ಮೇಲೆ ಅವರೇ ಚಪ್ಪಡಿ ಹೇಳ್ಕೊಂಡ್ರೆ ನಾವೇನ್ ಮಾಡಕ್ ಆಗಲ್ಲ, ಅವ್ರ ಇಷ್ಟ ಬಿಡಿ ಅಂತ ಹೇಳಿ ಅವರು ಕೂಡ ಸುಮ್ಮನೆ ಅದ. ಅಂದ್ರೆ ಇವಾಗಿಂದ ಕಾರ್ತಿಕ್ ತಂಟಿಗೆ ಹೋಗಲ್ಲ ಅಂತಾನೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳಿದ್ರು, ಈಗ ಇಬ್ರು ಅಕ್ಕನವ್ರು ಬ್ಯುಸಿ ಆಗ್ಬಿಟ್ಟಿದಾರೆ, ಅದಕ್ಕೆ ಒಬ್ಬನೇ ಕುಂದು ಬಿಟ್ಟಿದಾನ, ಯಾರು ಹತ್ರಕ್ಕೆ ಬರ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಅಂತ ಹೇಳಿದ್ರು. ಈ ಒಂದು ಮಾತನ್ನ ತನಿಷಾ ಅವರು, ಯಾರ ಅಕ್ಕನವ್ರು ಅಂತಂದ್ರೆ ಸಂಗೀತ ಅಕ್ಕ ಮತ್ತೆ
ನಮ್ರತಕ್ಕ ಇವರಿಬ್ರು ಕೂಡ ತುಂಬಾ ಬ್ಯುಸಿಯಾಗಿ ಅವರು ಒಂದಾಗಿದ್ದಾರಲ್ವಾ, ಅದಕ್ಕೆ ಇಲ್ಲಿ ಕಾರ್ತಿಕ್ ಅವರು ಒಂಟಿ ಆಗಿದಾರಲ್ಲ, ಅದಕ್ಕೆ ಈ ಒಂದು ಮಾತನ್ನ ಹೇಳಿದಾರ ತನಿಷ್ ಅವ್ರು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರ ಜೊತೆ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊದಲಿಂದ ಕೂಡ ನಾನು ಅಂತ ಹೇಳಿ ಅಷ್ಟೊಂದು ಕ್ಲೋಸ್ ಆಗಿದ್ರು, ಈಗ ಒಂಟಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಕೂಡ ಅವ್ರವ್ರು ಮಾಡ್ಕೊಂಡಂತಹ ಕರ್ಮಗಳಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವಾಗ ಚೇಂಜ್ ಆಗಿದ್ರಲ್ವಾ ಕಾರ್ತಿಕ್ ಅವರು, ಹಾಗಾಗಿ ಅಂದ್ರೆ ಸಂಗೀತ ಅವ್ರನ್ನ ಅವರೇ ದೂರ ಮಾಡ್ಕೊಂಡ್ರು, ಈಗ ತನಿಷ್ ಅವ್ರನ್ನ ಕೂಡ ಅವರೇ ದೂರ ಮಾಡ್ಕೊಂಡ್ರು, ಈಗ ಹತ್ರ ಇದ್ದಂತಹ ಫ್ರೆಂಡ್ಸ್ಗಳನ್ನ ಅವರೇ ದೂರ ಮಾಡ್ಕೊಂಡ್ರು, ಈಗ ಒಂಟಿ ಆಗಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಪಾಪ. ಬಟ್ ನಮ್ರತ ಅವ್ರನ್ನ ನಂಬ್ಕೊಂಡಿದಾರ, ಬಟ್ ನಮ್ರತ ಅವರು ಕೂಡ ಈ ಮಧ್ಯೆ ಅಷ್ಟೊಂದು ಕ್ಲೋಸ್ ಆಗಿ ಇದಾರ, ಇಲ್ಲ ಅಂತಲ್ಲ, ಬಟ್ ಅವರಿಗೆ ಇಷ್ಟ ಇದ್ದಾಗ ಇರ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ನಮ್ರತ ಅವರು ಒಂದು ಮಾತು ಹೇಳಿದಾರ ಕಾರ್ತಿಕ್ ಬಗ್ಗೆ ವಿನಯ್ ಅವ್ರ ಹತ್ರ, ಏನಂತ ಅಂದ್ರೆ ಅವ್ರು ನನ್ನ ಕೈ ಹಿಡ್ಕೊಂಡ್ರೆ ನನ್ಗೇನೋ ಕಂಫರ್ಟಬಲ್ ಅನ್ಸುತ್ತೆ, ಯಾರೇ ನನ್ನ ಕೈ ಬಂದು ಹಿಡ್ಕೊಂಡ್ರೆ ನಾನು ಸಡನ್ ಆಗಿ ಬಿಡಿಸ್ಕೊಂತಿದ್ದೆ ನಾನು, ಆದ್ರೆ ಕಾರ್ತಿಕ್ ಅವ್ರು ಬಂದು ಈಸಿಯಾಗಿ ಹಿಡ್ಕೊಂತಾರೆ, ನಾನು ಏನು ಅನ್ನಲ್ಲ, ಏನು ಬೈಯಲ್ಲ, ಎಷ್ಟು ಕಂಫರ್ಟ್ ಅನಿಸ್ತಿದೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರೆ. ಅದಕ್ಕೆ ವಿನಯ್ ಅವರು ಕೂಡ ನಗಾಕತ್ತಿಬಿಟ್ಟಿದ್ರು, ಜಡ್ಜ್ ಮಾಡಕ್ ಹೋಗಕತ್ತಿದ್ರೆ, ಇಲ್ಲ ನೀನ್ ಜಡ್ಜ್ ಮಾಡಿದ್ರೆ ನಾನು ಹೇಳಂಗಿಲ್ಲ ನೋಡ ಅಂತ ಹೇಳಿ ನಮ್ರತ ಅವ್ರು ಹೇಳಕತ್ತಿದ್ರು. ಇಲ್ಲ ಹೇಳು ಅಂತ ಹೇಳಿ ವಿನಯ್ ಅವರು ಕೇಳಿದಾಗ ಅವ್ರವ್ರು ಮನಸ್ಸಾಗಿದ್ದಿದ್ದೆಲ್ಲ ಅಭಿಪ್ರಾಯವನ್ನು ಕೂಡ ಇಬ್ರು ಹಂಚ್ಕೊಂತ ಕುಂತಿದ್ರ ಅಂತಾನೆ ಹೇಳ್ಬೋದು. ಇಲ್ಲಿ ವಿನಯ್ ಅವರು ಕಾರ್ತಿಕ್ ಅವ್ರ ಬಗ್ಗೆ ತಮಾಷೆ ಮಾಡ್ಕೊಂತ ಅಲ್ಲಿ ಕುಂತಿದ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರನ್ನ ಅಂಗಸ್ಕಂತ ಕುಂತಿದ್ರಲ್ವಾ, ಈ ತರ ನೋಡ್ತಾರ, ಹಿಂಗ್ ನೋಡ್ತಾರ, ಹಂಗ ನೋಡ್ತಾರ ಅಂತ ಹೇಳ್ಬಿಟ್ಟು ಎಲ್ಲ ಅನ್ನೋ ತಮಾಷೆ ಅಂತಾನೆ ಹೇಳ್ಬೋದು. ಅಲ್ಲಿ ಅವ್ರು ಎಷ್ಟೇ ದ್ವೇಷ ಇದ್ರು ಕೂಡ ಅವ್ರಿಬ್ರು ಎಷ್ಟೇಗೆ ಆಗ್ಲಿ ಲಾಸ್ಟಿಗೆ ಫ್ರೆಂಡ್ಸೇ ಅಲ್ವಾ, ಅವ್ರು ಮತ್ತೆ ಒಂದಾಗ್ತಾರ ಅಂತಾನೆ ಹೇಳ್ಬೋದು. ಒಂದಾಗಿದಾರ ನಡ್ಬರ್ಕ ಕೂಡ, ಮತ್ತೆ ಜಗಳ ಆಡಿದಾರ, ಮತ್ತೆ ಒಂದಾಗಿದಾರ, ಈಗ ಮತ್ತೆ ಮನಸ್ತಾಪ ಬಂದಿದೆ ಅಲ್ವ, ಮತ್ತೆ ಒಂದಾಗೆ ಆಗ್ತಾರ ಅವ್ರು ಅಂತಾನೆ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವ್ರದ್ದು ಮತ್ತೆ ತುಕಾಲಿ ಸಂತೋಷ್ ಅವರು ಇಬ್ಬರು ಫ್ರೆಂಡ್ಶಿಪ್ ಆಯ್ತು, ಇಲ್ಲಿಗೆ ಮುಗೀತೇನೋ ಅಂತ ಹೇಳಿ ಅನ್ಕೊಂಡಿದ್ವಿ ನಿನ್ನೆ. ಬಟ್ ಅದು ಒಂದು ಫ್ರೆಂಡ್ಶಿಪ್ ಏನಿದೆ ಇಬ್ರಿಗೂ ಅಂದ್ರೆ ಒಬ್ರ ಮೇಲೆ ಒಬ್ರು ಮಾತು ಜಾಸ್ತಿ ಬೆಳೀತು, ಆಮೇಲೆ ನಂಬಿಕೆ ದ್ರೋಹ ಆ ಥರ ಎಲ್ಲ ಮಾತುಗಳು ಬಂದ್ವಲ್ಲ, ವರ್ತೂರ್ ಸಂತೋಷ್ ಅವ್ರಿಗೆ ತುಂಬಾ ಕೋಪ ಬಂದಿದೆ ಅಂತಾನೆ ಹೇಳ್ಬೋದು. ಅವ್ರು ಕೋಪಗೊಂಡು ಆಯ್ತು ನೀನ್ ಇವಾಗಿಂದ ನನ್ನ ಮಾತಾಡಬೇಡ, ನಿನ್ ಜೊತೆ ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಆಯ್ತು ಅಂತ ಹೇಳಿ ಒಂದು ಮಾತನ್ನ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಹೇಳಿದ್ರು. ತುಕಾಲಿ ಸಂತೋಷ್ ಅವ್ರಿಗೆ ತುಂಬಾನೇ ಕೋಪ ಬಂದು, ಅಂದ್ರೆ ನೀನ್ ಅಂದ್ರೆ ನಾನು ಏನು ಸಿಟ್ಟಾಗಬಾರ್ದು, ಏನು ಬೇಜಾರು ಮಾಡ್ಕೋಬಾರ್ದು, ನಾನು ಹಂಗೆ ಮಾತಾಡ್ಸ್ಬೇಕು, ಬಟ್ ನಾನಂದ್ರೆ ನಾನು ತಮಾಷೆಗೆ ಹೇಳಿದ್ರು ಕೂಡ ನೀನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂತೇನೆ ಅಂತ ಹೇಳಿ ಹಿಂಗೆ ಮಾತುಕತೆ ಆಯ್ತು. ಆಮೇಲೆ ಕೂಡ ಮಾತಾಡಿದ್ರು, ಒಂದಾದ್ರ ಅಂತಾನೆ ಹೇಳ್ಬೋದು. ಬಟ್ ಈಗ ವರ್ತೂರ್ ಸಂತೋಷ್ ಅವ್ರ ಮನಸ್ಸಲ್ಲಿ ಅದು ಒಂದು ಅಂದ್ರೆ ಈಗ ಇವ್ರು ನಾನು ಈ ತರ ಹೇಳಿದಾರಪ್ಪ, ನನಗೂ ಒಂದ್ಸಲ ಅನ್ಸ್ಕೊಂಡ್ಮೇಲೆ ಆಯ್ತು ನಾನು ಅವ್ರ ಜೊತೆಗೆ ಇರಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ವರ್ತೂರ್ ಸಂತೋಷ್ ಅವ್ರು ಹೇಳಿದಾರಲ್ವಾ. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಎಲ್ಲರೂ ಕೂಡ ಚೇಂಜ್ ಆಗೋ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಟಾಸ್ಕ್ಗಳಂಗೆ ಬರ್ತಾವ, ಒಬ್ಬರ ಮೇಲೆ ಒಬ್ರು ಅವಲಂಬಿತರಾಗಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಎಷ್ಟೇ ಅವಲಂಬಿತರಾದ್ರೂ ಕೂಡ ಸ್ವಾರ್ಥದ ಆಟವನ್ನು ಮಾತ್ರ ಯಾರು ಬಿಡಲ್ಲ ಅಂತಾನೆ ಹೇಳ್ಬೋದು, ಬಿಡಂಗೂ ಇಲ್ಲ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥದ ಆಟ ಇದ್ರೆ ಮಾತ್ರ ಅವ್ರು ವಿನ್ ಆಗೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರು ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಪ್ರತಾಪ್ ಅವ್ರಿಗಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಒಬ್ಬೊಬ್ಬರ ಮೇಲೆ ಇಷ್ಟಿಷ್ಟು ಇವ್ರು ಗೆಲ್ತಾರೆ ಅಂತ ಹೇಳಿ ಅವರು ವಿಶ್ವಾಸವನ್ನ ತೋರಿಸಿದ್ರೆ, ಅವ್ರ ಹೆಸರು ಹೇಳಿದ್ರೆ, ಅವ್ರು ಗೆದ್ರೆ ಈಗ ಯಾರ್ಯಾರು ಅವ್ರ ಹೆಸರು ತಗೊಂಡಿದ್ದಾರೆ ಅವರಿಗೆ ಪಾಯಿಂಟ್ಸ್ ಬರ್ತಾವಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳಿದಾರಲ್ವಾ. ಅದಕ್ಕೆ ಎಲ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ನಂಬಿಕೆ ಇತ್ತು ಪ್ರತಾಪ್ ಮೇಲೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ಒಂದು ಟಾಸ್ಕ್ ಗಳು ಆಡ್ತಾ ಇದ್ರಲ್ವಾ, ಅವಾಗ ತುಂಬಾನೇ ಸಪೋರ್ಟ್ ಮಾಡಿದ್ರ. ಬಟ್ ಅದು ಅಂದ್ರೆ 1, 2, 3 ಅಂತ ಹೇಳಿ ಕಾಲಿಡೋದಿತ್ತಲ್ಲ ಅದ್ರ ಮೇಲೆ, ಆ ಒಂದು ಟಾಸ್ಕ್ ನಲ್ಲಿ ಪ್ರತಾಪ್ ಅವರು ಸೋತ್ ಬಿಟ್ರು. ಇಲ್ಲಿ ವರ್ತೂರ್ ಸಂತೋಷ್ ಅವ್ರು ಗೆದ್ರು. ವರ್ತೂರ್ ಸಂತೋಷ್ ಅವ್ರಿಗೆ ಫುಲ್ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾರ್ಯಾರು ನನ್ನ ಹೆಸರು ತಗೊಂಡಿಲ್ಲ ಅವ್ರಿಗೆಲ್ಲ ಮುಖ ಕೊಡ್ದಂಗ ಆಗಿದೆ ಈಗ. ಅಂದ್ರೆ ಪ್ರತಾಪ್ ಅಂತ ಹೇಳಿದ್ರಲ್ವಾ, ಸೊ ನನ್ನ ಹೆಸರು ಯಾರು ತಗೊಳ್ಳೇ ಇಲ್ಲ, ಬಟ್ ಅವ್ರ ಮುಂದೆ ನಾನು ಗೆದ್ದು ತೋರಿಸಿದೆ ನಾನು ಅಂತ ಹೇಳಿ ತುಂಬಾ ಖುಷಿ ಪಟ್ರು. ಆಮೇಲೆ ಇನ್ನೊಂದು ಮೆಥಾಮೆಟಿಕ್ ಟಾಸ್ಕ್ ಕೊಟ್ಟಿದ್ರಲ್ವಾ ಬಿಗ್ ಬಾಸ್ ಅವರು, ಆ ಒಂದು ಇದ್ರಲ್ಲಿ ಪ್ರತಾಪ್ ಗೆಲ್ತಾರ ಅಂತ ಹೇಳಿ ಎಲ್ಲರೂ ಹೆಸರು ಕೊಡಕತ್ತಿದ್ರು, ಅವ್ರ ಹೆಸರೇ ತಗೊಂಡಿದ್ರು. ಆದ್ರೆ ಇಲ್ಲಿ ಪ್ರತಾಪ್ ಅವ್ರು ಗೆಲ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರತಾಪ್ ಅವ್ರು ಅಷ್ಟೊಂದು ವೀಕ್ ಆ ಮ್ಯಾಚ್ ಅಲ್ಲಿ. ಯಾಕಂತಂದ್ರೆ ಅವ್ರು ಅಷ್ಟೊಂದು ಚೆನ್ನಾಗಿ ಇಂಟೆಲಿಜೆಂಟ್ ಇದಾರ, ಅಷ್ಟೊಂದು ಹುಷಾರಿದಾರ, ಏನೇ ಆದ್ರೂ ಕೂಡ ತುಂಬಾ ತಾಳ್ಮೆಯಿಂದ ಲೆಕ್ಕ ಮಾಡ್ತಾರ ಅಂತಾನೆ ಹೇಳ್ಬೋದು. ಬಟ್ ನಿನ್ನೆ ಒಂದು ಆ ಟಾಸ್ಕ್ ನಲ್ಲಿ ಅವ್ರು ಸ್ವಲ್ಪ ಎಡವಿದ್ರ ಅಂತಾನೆ ಹೇಳ್ಬೋದು. ಅವ್ರಿಗೆ ಯಾವ್ದು ಎಲ್ಲೆಲ್ಲಿ ಅದು ಟಾಸ್ಕ್ ಟಫೇ ಇತ್ತು, ಈಸಿ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಅಂದ್ರೆ ಆ ಒಂದು ಲೆಕ್ಕ ಮಾಡೋದಾಗ್ಲಿ ಇದ್ರಲ್ಲಿ ಆಗ್ಲಿ ತುಂಬಾ ಫಾಸ್ಟ್ ಇದಾರೆ ಅಂತ ಹೇಳಿ ಅನಿಸ್ತಿತ್ತಲ್ವಾ. ಸೊ ಹಾಗಾಗಿ ಅವ್ರು ಗೆಲ್ತಾರ ಅಂತ ಹೇಳಿ ಇಡೀ ಮನೆ ಮಂದಿ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅಲ್ಲಿ ಉಲ್ಟಾ ಹೊಡಿದು ಸಂಗೀತ ಅವರು ವಿನ್ ಆದ್ರ ಅಂತಾನೆ ಹೇಳ್ಬೋದು. ಸಂಗೀತ ಅವ್ರಿಗೆ ಅಲ್ಲಿ ಪಾಯಿಂಟ್ಸ್ ಕೂಡ ಬಂದ್ವು, ತುಂಬಾ ಖುಷಿ ಆದ್ರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರೋದು ವರ್ತೂರ್ ಸಂತೋಷ್ ಅವರು. ಆಮೇಲೆ ಕೆಲವು ಜನ ಇದಾರಲ್ವಾ, ಸೊ
ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೋ ಅಂಕ ಬರ್ದೇ ಇರೋರು ಕೂಡ ಇದ್ದಾರೆ. ಯಾರ್ಯಾರ ಆಟ ಹೆಂಗ್ ಆಗುತ್ತೋ ನೋಡ್ತಾ ಹೋಗೋಣ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಏನಿದೆ ಅಂಕಗಳು ಇದೇ ಲಾಸ್ಟ್ ಅಲ್ಲ, ಇದೇ ಲಾಸ್ಟ್ ಆಗಲ್ಲ. ಯಾಕಂತಂದ್ರೆ ನಾಳೆಗಳು ಇದಾವಲ್ಲ, ಇನ್ನು ನಾಳೆ ನಾಡ್ದ ಇಲ್ಲ. ಸೊ ಆ ಟಾಸ್ಕ್ಗಳು ಬಂದಾಗ ಯಾರು ಆಡ್ತಾರೋ, ಯಾರನ್ನ ಆಯ್ಕೆ ಮಾಡ್ಕೊತಾರೋ, ಯಾರನ್ನ ತೆಗಿತಾರೋ, ಯಾರನ್ನ ಪೈಪೋಟಿಯಾಗಿ ತಗೊಳ್ತಾರೋ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ತಾ ಹೋಗೋಣ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬರ್ತಾವ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.